ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ಉತ್ಕೃಷ್ಟವಾದ, ಅಮೂಲ್ಯವಾದ, ನಿತ್ಯವಾದ, ಸತ್ಯವಾದ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಲೂಕನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್, ಚಾಪ್ಟರ್ 11ನೇ ಅಧ್ಯಾಯ. ಅದರ 2ನೇ ಭಾಗ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಅದು 11ನೇ ಅಧ್ಯಾಯ 29ನೇ ವಚನದಿಂದ ಹಿಡಿದು 54ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 29ರಿಂದ 54 ವಚನಗಳು. ಈ ವಾಕ್ಯ ಭಾಗದಲ್ಲಿ 10 ಆತ್ಮಿಕ ಎಚ್ಚರಿಕೆಗಳು, ಕ್ರಿಸ್ತನ 10 ಆತ್ಮಿಕ ಎಚ್ಚರಿಕೆಗಳನ್ನು ನಾವು ನೋಡಿಕೊಳ್ಳಬಹುದು. 10 ಸ್ಪಿರಿಚುವಲ್ ವಾರ್ನಿಂಗ್ಸ್ ಆಫ್ ಕ್ರೈಸ್ಟ್. ಲೂಕನ ಬರೆದ ಸುವಾರ್ತೆ 11:29ರಿಂದ 54 ವಚನದಲ್ಲಿ 10 ಕ್ರಿಸ್ತನ ಆತ್ಮಿಕ ಎಚ್ಚರಿಕೆಗಳು. ಈ ಎಚ್ಚರಿಕೆಗಳು ನಮ್ಮ ಆತ್ಮಿಕ ಜೀವನಕ್ಕಾಗಿ, ಈ ಎಚ್ಚರಿಕೆಗಳು ನಾವು ಆತ್ಮಿಕರಾಗುವುದಕ್ಕಾಗಿ, ಈ ಎಚ್ಚರಿಕೆಗಳು ಆತನು ನಮ್ಮನ್ನು ಪ್ರೀತಿಸಿದ್ದಕ್ಕಾಗಿ ಅಂತ ನಾವು ತಗೊಳ್ಳೋಣ. ಯಾಕಂದರೆ ಪ್ರಕಟಣೆ 3:19ನೇ ಅಧ್ಯಾಯದಲ್ಲಿ ನಾನು ಪ್ರೀತಿಸುವವರನ್ನೇ ಶಿಕ್ಷಿಸ್ತೇನೆ ಮತ್ತು ಗದರಿಸ್ತೇನೆ ಎಂಬ ಮಾತಿದೆ. ಹಾಗಾದರೆ ಎಚ್ಚರಿಕೆ, ಗದರಿಕೆ ಅವೆಲ್ಲ ಪ್ರೀತಿಯ ಒಂದು ಪ್ರತಿಬಿಂಬಗಳು, ಪ್ರಕಟಣೆಗಳು, ಪ್ರವಾಹಗಳು. ಆದುದರಿಂದ ಈಗ 10 ಆತ್ಮಿಕ ಎಚ್ಚರಿಕೆಗಳನ್ನು ಒಂದೊಂದಾಗಿ ನೋಡಿಕೊಳ್ಳೋಣ. ಮೊದಲನೇ ಆತ್ಮಿಕ ಎಚ್ಚರಿಕೆ ಯೋನನಲ್ಲಿ ಆದ ಸೂಚನೆ, ದ ಸೈನ್ ಆಫ್ ಜೋನಾ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 29ನೇ ವಚನದಲ್ಲಿ ಒಂದು ದುಷ್ಟ ಸಂತತಿಯವರು, ಅಂದರೆ ಕೆಲವು ಧಾರ್ಮಿಕ ನಾಯಕರು, ವ್ಯಕ್ತಿಗಳು ಒಂದು ಸೂಚನೆ ಅಥವಾ ಸೂಚಕ ಕಾರ್ಯ ಕೇಳ್ತಾರೆ. ಅದಕ್ಕೆ ಯೋನನ ಸೂಚಕ ಕಾರ್ಯವನ್ನು 29ನೇ ವಚನದಲ್ಲಿ, ಲೂಕ 11ನೇ ಅಧ್ಯಾಯ 29ನೇ ವಚನ. ಯೋನನಲ್ಲಿ ತೋರಿದ ಸೂಚಕ ಕಾರ್ಯವೂ ಹೊರತು ಬೇರೆ ಯಾವ ಸೂಚಕ ಕಾರ್ಯವೂ ದೇವರು ಕೊಡೋದಿಲ್ಲ ಎಂಬುದಾಗಿ, ಯೇಸು ಸ್ವಾಮಿ ಕೊಡೋದಿಲ್ಲ ಎಂಬುದಾಗಿ ಹೇಳಿಬಿಡ್ತಾರೆ. ಆದರೂ ಕೂಡ ಅದು ಒಂದು ಎಚ್ಚರಿಕೆ. ಯೋನನ ಸೂಚನೆ, ಯೋನನ ಸೂಚಕ ಕಾರ್ಯ ಅಂದರೆ ಯಾವ ರೀತಿಯಾಗಿ ಮೀನಿನ ಹೊಟ್ಟೆಯೊಳಗೆ ಯೋನನು ಹೋಗಿ ಅನಂತರ 3 ದಿವಸ ಆದಮೇಲೆ ಹೊರಗೆ ಬಂದಂಥದ್ದು ಒಂದು ಕಥೆಯಾಗಿ, ಒಂದು ಒಳ್ಳೆ ಸಾಹಸ ಕಥೆ ಎಂಬುದಾಗಿ ಅಲ್ಲ. ಅಲ್ಲಿ ಒಂದು ಸಂದೇಶವಿತ್ತು, ಅಲ್ಲಿ ಒಂದು ಪ್ರವಾದನೆ ಇತ್ತು, ಅಲ್ಲಿ ಒಂದು ಎಚ್ಚರಿಕೆ ಇತ್ತು. ಹೌದು. ಮತ್ತು 2ನೇ ಒಂದು ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದಿಂದ ನಾವು ಕಲಿತಾ ಇರುವಂಥ 2ನೇ ಎಚ್ಚರಿಕೆಗಳು, 10 ಎಚ್ಚರಿಕೆಗಳು ಇದೆ. ಅದರಲ್ಲಿ ಮೊದಲನೇದು ಯೋನನ ಎಚ್ಚರಿಕೆ ಅಥವಾ ಯೋನನ ಸೂಚನೆಯ ಎಚ್ಚರಿಕೆ. 2ನೇದು ನ್ಯಾಯ ತೀರ್ಪಿನ ಎಚ್ಚರಿಕೆ, ನ್ಯಾಯ ತೀರ್ಪಿನ ಎಚ್ಚರಿಕೆ. ಸೆಕೆಂಡ್, ವಾರ್ನಿಂಗ್ ಆಫ್ ಜಡ್ಜ್ಮೆಂಟ್. 31ನೇ ವಚನದಲ್ಲಿ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 31ನೇ ವಚನದಲ್ಲಿ ನ್ಯಾಯ ತೀರ್ಪಿನ ದಿನದಲ್ಲಿ. ಹಾಗಾದರೆ ನ್ಯಾಯ ತೀರ್ಪಿನ ಬಗ್ಗೆ ಒಂದು ಎಚ್ಚರಿಕೆ ಯೇಸು ಸ್ವಾಮಿ ಕೊಡ್ತಿದ್ದಾರೆ. ನ್ಯಾಯ ತೀರ್ಪಿನ ಪ್ರಾರಂಭವಾಗಿಲ್ಲ, ಅದು ಇನ್ನೂ ಮುಂದೆ ಇದೆ, ಭವಿಷ್ಯದಲ್ಲಿದೆ. ಆದರೆ ಆ ನ್ಯಾಯ ತೀರ್ಪು ಹೇಗಿರ್ತದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಔಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವರಿಗೆ
ಅದು ಒಂದು ಖುಷಿಯಾಗಿರ್ತದೆ ಕೆಲವರಿಗೆ. ಅದಕ್ಕಿಂತಲೂ ಅದು ಸರಿಯಲ್ಲ, ಸರ್ಕಾರ ಅದನ್ನು ಒಪ್ಪೋದಿಲ್ಲ. ಆದರೆ ಪರಲೋಕದ ಸರ್ಕಾರವು ನ್ಯಾಯ ತೀರ್ಪಿಗೆ ಮುಂಚಿತವಾಗಿ ಕೆಲವು ವಿಷಯಗಳು ಔಟ್ ಆಗಿದ್ದರೆ ಅಥವಾ ಮಾಹಿತಿಯಾಗಿ ಬಂದರೆ ಅದು ಪರಲೋಕದ ಒಂದು ರೀತಿ ನೀತಿ. ಯಾಕಂತೇಳಿದರೆ ಮುಂಚಿತವಾಗಿ ಒಂದು ವಾರ್ನಿಂಗ್, ಒಂದು ಎಚ್ಚರಿಕೆ ಕೊಟ್ಟು ನ್ಯಾಯ ತೀರ್ಪಿಂದ ಜನರು ತಪ್ಪಿಸಿಕೊಳ್ಬೇಕಂತ ಹೇಳ್ಬಿಟ್ಟು ದೇವರು ನ್ಯಾಯ ತೀರ್ಪಿನ ವಿಷಯವಾಗಿ ಮುಂಚಿತವಾಗಿಯೇ ಕೆಲವು ಸುಳಿವು ಅಲ್ಲಲ್ಲಿ ಕೊಡುವಂಥದ್ದು ಆತನ ಪ್ರೀತಿಯೇ ಹೊರತು ಬೇರೇನಿಲ್ಲ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 31ನೇ ವಚನ. 31 ಲೂಕ 11:31. ನ್ಯಾಯ ತೀರ್ಪಿನಲ್ಲಿ ದಕ್ಷಿಣದ ರಾಣಿಯು ಈ ಸಂತತಿಗೆ ಅಥವಾ ವಿಶ್ವಾಸಿಗಳಿಗೆ ಅಥವಾ ಇಸ್ರಾಯೇಲರಿಗೆ ಎದುರಾಗಿ ಎದ್ದು ಇವರನ್ನು ಅಪರಾಧಿಗಳೆಂದು ತೀರ್ಪು ಮಾಡುವಳು. ನಾನು ಅಂದ್ಕೊಂಡೆ ದೇವರಷ್ಟೇ ತೀರ್ಪು ಮಾಡೋದಂತ ಹೇಳ್ಬಿಟ್ಟು. ನಾನು ಅಂದ್ಕೊಂಡೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಷ್ಟೇ ತೀರ್ಪು ಮಾಡುವುದಂತ ಹೇಳ್ಬಿಟ್ಟು. ಯಾಕಂದರೆ ತೀರ್ಪು ಮಾಡುವಂಥ ಅಧಿಕಾರವನ್ನು ತಂದೆ ದೇವರು ಯೇಸು ಕರ್ತನಿಗೆ ಕೊಟ್ಟಿರುವಂಥ ಅದು ನಿಜ ನಿಜ ನಿಜ, ಸತ್ಯ ಸತ್ಯ ಸತ್ಯವೇ. ಆದರೂ ಕೂಡ ಪರಲೋಕದ ನ್ಯಾಯಾಧಿಪತಿ ದಕ್ಷಿಣದ ರಾಣಿಗೆ ಒಂದು ಅವಕಾಶ ಕೊಟ್ಟು ನೀನೇನಾದರೂ ಹೇಳುವಂಥದ್ದಿದ್ದರೆ ಎದ್ದು ನಿಂತು ಹೇಳ್ಬೋದಂತ ಹೇಳುವಾಗ ದಕ್ಷಿಣದ ರಾಣಿ ಎದ್ದು ತೀರ್ಪು ಮಾಡ್ತಾಳಂತೆ. ತೀರ್ಪು ಮಾಡ್ತಾಳೆ. ವಾವ್! ಒಂದು ವೇಳೆ ಅದು ಒಂದು ಸ್ಯಾಂಪಲ್. ಅದು ಒಂದು ವೇಳೆ ಬೇರೆ ದೇಶದ ಇನ್ನೊಬ್ಬರು, ಬೇರೆ ದೇಶದ ಇನ್ನೊಬ್ಬರು, ಬೇರೆ ಊರಿನ ಇನ್ನೊಬ್ಬರು, ಬೇರೆ ದೇಶದ ಇನ್ನೊಬ್ಬರು ಅಂತ ಹೇಳ್ಬಿಟ್ಟು ಒಂದೊಂದಾಗಿ ಒಂದೊಂದು ದೇಶದವ್ರನ್ನ ನೀವು ಕೂಡ ಏನಾದರೂ ಹೇಳೋದಿದ್ರೆ ಹೇಳ್ರಿ ಅಂತ ಹೇಳಿದರೆ ದೇವರು ಆಶ್ಚರ್ಯ. ಆದರೆ ಎಚ್ಚರಿಕೆ, ಮುಂದಾಗಿಯೇ ಇಂಥದ್ದು ನಡೆಯಲು ಸಾಧ್ಯ ಎಂಬುದನ್ನು ಗ್ರಹಿಸಿ ಎಚ್ಚರಿಕೆಯನ್ನು ವಹಿಸಿ ನಾವುಗಳು ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳತಕ್ಕದ್ದು ನ್ಯಾಯ ತೀರ್ಪಿಗೆ ಮುಂಚೆ. ಮೂರನೇದಾಗಿ ಅಂದ ಹಾಗೆ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 29ರಿಂದ 54 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಲೂಕ 11:29ರಿಂದ 54 ವಚನಗಳಲ್ಲಿ ಕ್ರಿಸ್ತನ 10 ಆತ್ಮಿಕ ಎಚ್ಚರಿಕೆಗಳನ್ನು ನೋಡಿಕೊಳ್ತಿದ್ದಾವೆ. 10 ಸ್ಪಿರಿಚುವಲ್ ವಾರ್ನಿಂಗ್ಸ್ ಆಫ್ ಕ್ರೈಸ್ಟ್. ಅದರಲ್ಲಿ 2 ನೋಡಿದ್ವಿ. ಒಂದು ಯೋನನ ಸೂಚಕ ಕಾರ್ಯ, 2ನೇದು ನ್ಯಾಯ ತೀರ್ಪಿನ ಎಚ್ಚರಿಕೆ. ಮೂರನೇದಾಗಿ ಕತ್ತಲೆಯ ಎಚ್ಚರಿಕೆ, ದ ವಾರ್ನಿಂಗ್ ಆಫ್ ಡಾರ್ಕ್ನೆಸ್. ಕತ್ತಲೆಯ ಎಚ್ಚರಿಕೆ. ಅದರಲ್ಲಿ ಈ ರೀತಿಯಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. 34ನೇ ವಚನ, ಕಣ್ಣು ದೇಹಕ್ಕೆ ಬೆಳಕಾಗಿದೆ ಅಂತ ಹೇಳ್ಬಿಟ್ಟು, ಆದರೆ ಕಣ್ಣು ಆರೋಗ್ಯವಾಗಿದ್ದರೆ ದೇಹವೆಲ್ಲ ಬೆಳಕಾಗಿರುವುದು. ಕಣ್ಣು ಕೆಟ್ಟದಾಗಿದ್ದರೆ ದೇಹವು ಸಹ ಕತ್ತಲೆಯಾಗಿರುವುದು. ಹಾಗಾದರೆ ಏನು? ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 35ನೇ ವಚನದಲ್ಲಿ, ಆದ್ದರಿಂದ ನಿನ್ನಲ್ಲಿರುವ ಬೆಳಕು ಕತ್ತಲೆಯಾಗದಂತೆ ನೋಡಿಕೋ. ಎಚ್ಚರಿಕೆ ಇದು. ಮೂರನೇ ಎಚ್ಚರಿಕೆ, ಕತ್ತಲೆಯ ಎಚ್ಚರಿಕೆ. ಯೋನನ ಎಚ್ಚರಿಕೆ ಅಥವಾ ಯೋನನ ಸೂಚಕ ಕಾರ್ಯದಿಂದ ಎಚ್ಚರಿಕೆ. 2ನೇದು ನ್ಯಾಯ ತೀರ್ಪಿನ ಎಚ್ಚರಿಕೆ. 3ನೇದು ಕತ್ತಲೆಯ ಎಚ್ಚರಿಕೆ. ಬೆಳಕು
ನಾವು ಲೋಕಕ್ಕೆ ಬೆಳಕಲ್ವಾ? ಹೌದು. ಬೆಳಕೆ ಕತ್ತಲೆಯಾಗದಂತೆ, ಬೆಳಕೇ ಕತ್ತಲೆಯಾಗದಂತೆ ನೋಡಿಕೊಳ್ಳಬೇಕೆಂಬ ಎಚ್ಚರಿಕೆ. ಸರಿ, ಇದನ್ನು ಯಾವ ರೀತಿಯಾಗಿ ಮಾಡಬೇಕು? ಯಾವ ರೀತಿ ಅಂದರೆ ಪವಿತ್ರಾತ್ಮನೆಂಬ ಸಹಾಯಕನ ಮುಖಾಂತರ ಮಾಡಬೇಕು. 4ನೇದಾಗಿ ಶುದ್ಧತ್ವದ ಎಚ್ಚರಿಕೆ. ಯೋನನ ಎಚ್ಚರಿಕೆ, ನ್ಯಾಯ ತೀರ್ಪಿನ ಎಚ್ಚರಿಕೆ, ಕತ್ತಲೆಯ ಎಚ್ಚರಿಕೆ. ಈಗ ಶುದ್ಧತ್ವದ ಎಚ್ಚರಿಕೆ. ಫರಿಸಾಯರು ಹೊರಭಾಗವನ್ನು ಶುಚಿ ಮಾಡ್ತಿದ್ರು, ಪಾತ್ರೆಯ ಒಳಭಾಗವನ್ನು ಶುಚಿ ಮಾಡ್ತಾ ಇರಲಿಲ್ಲ. ಆದ ಕಾರಣ ನಮ್ಮ ಕರ್ತನಾದ ಯೇಸು ಒಂದು ಭಾಳ ಶಕ್ತಿಯುತವಾದಂಥ ಒಂದು ಮಾತನ್ನು ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 41ನೇ ವಚನದಲ್ಲಿ, ನಿಮ್ಮೊಳಗೆ ಅಂಟಿಕೊಂಡಿರುವವುಗಳನ್ನು ಬಡವರಿಗೆ ದಾನ ಮಾಡಿಬಿಡ್ರಿ. ನಿಮ್ಮಲ್ಲಿರುವಂಥದ್ದನ್ನು ಬಡವರಿಗೆ ದಾನ ಮಾಡಿರಿ. ದಾನ ಮಾಡಿದರೆ ಏನಾಗ್ತದೆ? ಭಾಳ ಆಶ್ಚರ್ಯ. ನನಗೂ ಈವಾಗಲೂ ಆಶ್ಚರ್ಯ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 41ನೇ ವಚನದಲ್ಲಿ, ಆಗ ಬಡವರಿಗೆ ನಮ್ಮಲ್ಲಿರುವಂಥದ್ದನ್ನೆಲ್ಲ ದಾನ ಮಾಡಿದಾಗ ನಿಮಗೆ ಎಲ್ಲವೂ ಶುದ್ಧವಾಗೋದು. ವಾವ್! ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟಕರವಾದಂಥ ವಾಕ್ಯಗಳಲ್ಲಿ ಇದು ಕೂಡ ಒಂದಾಗಿದೆ. ಆದ ಕಾರಣ ಇದನ್ನು ನಾನು ವಿವರಿಸಲಾರೆ, ಆದರೆ ನಂಬುತ್ತೇನೆ. ಏನಂತೆ? ನಮಗಿರುವುದೆಲ್ಲವನ್ನು ದಾನ ಮಾಡಿದಾಗ ನಮಗೆ ಎಲ್ಲವೂ ಶುದ್ಧವಾಗ್ತದೆ ಎಂಬುದಾಗಿ ಕರ್ತನಾದ ಯೇಸು ಹೇಳಿದ ಎಚ್ಚರಿಕೆ. ಒಂದು ರೀತಿಯಿಂದ ಅದು ವಾಗ್ದಾನ ಇದ್ದ ಹಾಗೆ ಇದೆ. ಅದೇ ಸಂದರ್ಭದಲ್ಲಿ ಅದು ಎಚ್ಚರಿಕೆ. ಯಾಕಂತ ಹೇಳಿದ್ರೆ, ನಮಗಿರುವುದನ್ನೆಲ್ಲ ದಾನ ಮಾಡದಿದ್ದಾಗ ನಮಗೆ ಎಲ್ಲವೂ ಅಶುದ್ಧ. ಅದು 5ನೇದಾಗಿ ಅಲಕ್ಷ್ಯ ಮಾಡುವುದರ ಬಗ್ಗೆ ಒಂದು ಎಚ್ಚರಿಕೆ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 29ರಿಂದ 54 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಕ್ರಿಸ್ತನ 10 ಆತ್ಮಿಕ ಎಚ್ಚರಿಕೆಗಳಿವೆ. 10 ಸ್ಪಿರಿಚುವಲ್ ವಾರ್ನಿಂಗ್ಸ್ ಆಫ್ ಕ್ರೈಸ್ಟ್. ಅದರಲ್ಲಿ 5ನೇದೀಗ ಇನ್ನೂ 5 ನೋಡಬೇಕಾಗಿದೆ. 5ನೇದೀಗ ನೋಡಲಿಕ್ಕಿದ್ದೇವೆ. ಅದು 11ನೇ ಅಧ್ಯಾಯ 42ನೇ ವಚನದಲ್ಲಿ ಫರಿಸಾಯರು ಮರುಗಪತ್ರೆ, ಸದಾಪು, ಸಕಲ ವಿಧವಾದ ಸೊಪ್ಪುಗಳಲ್ಲಿ ದಶಮಭಾಗವನ್ನು ಕೊಡ್ತಾಯಿದ್ರು. ಭಾಳ ಒಳ್ಳೆಯದು. ಆದರೆ ನ್ಯಾಯವನ್ನು, ದೇವರ ಪ್ರೀತಿಯನ್ನು ಲಕ್ಷಿಸದೇ ಹೋಗಿದ್ದರು. ಆದ ಕಾರಣ ಆ ರೀತಿಯಾಗಿ ಲಕ್ಷಿಸದೇ ಹೋಗುವುದರ ಬಗ್ಗೆ ಒಂದು ಎಚ್ಚರಿಕೆ. ಯಾಕೆ? ಅವುಗಳನ್ನು ಮಾಡಿದ ನೀವು ಇವುಗಳನ್ನು ಅವಶ್ಯವಾಗಿ ಮಾಡಬೇಕಾಗಿತ್ತು. ದಶಮಭಾಗ 10ರಲ್ಲಿ ಒಂದು ಇವೆಲ್ಲ ಕೊಡ್ತಾ ಇದ್ದೀರಿ, ಅದನ್ನು ಮಾಡಬೇಕು ನಿಜ. ಆದರೆ ಇದನ್ನು ಯಾಕೆ ಬಿಟ್ಬಿಡ್ತಾ ಇದ್ದೀರಿ? ನ್ಯಾಯವನ್ನು, ದೇವರ ಪ್ರೀತಿಯನ್ನು. ಆದ ಕಾರಣ ಅದೊಂದು ಅಲಕ್ಷ್ಯ ಭಾವನೆ ಅಥವಾ ನಿರ್ಲಕ್ಷಣೆಯ ಬಗ್ಗೆ ಅಥವಾ ಅಲಕ್ಷ್ಯ ಮಾಡುವುದರ ಬಗ್ಗೆ ಒಂದು ಎಚ್ಚರಿಕೆ. 6ನೇದಾಗಿ ಕೆಲವು ಧರ್ಮಶಾಸ್ತ್ರಿ ಒಬ್ಬನು ಯೇಸು ಸ್ವಾಮಿ ಹತ್ರ ಮಾತನಾಡ್ತಾ ಇದ್ದಾಗ, ಯೇಸು ಸ್ವಾಮಿ, ಧರ್ಮಶಾಸ್ತ್ರಿಗಳಾದ ನಿಮಗೂ ಕೂಡ ನೀವೇನು ಮಾಡ್ತೀರಿ? ಕಠಿಣವಾದ ಹೊರೆಗಳನ್ನು ಜನರ ಮೇಲೆ ನೀವು ಹೊರಿಸ್ತಾ ಇದ್ದೀರಿ, ಆದರೆ ನಿಮ್ಮ ಬೆರಳುಗಳಲ್ಲಿ ಒಂದರಿಂದಾದರೂ ನೀವು ಹೊರೆಗಳನ್ನು ಮುಟ್ಟುವುದಿಲ್ಲ. ಹಾಗಾದರೆ ಸಹಾಯ ಮಾಡದಿರುವುದರ ಬಗ್ಗೆ ಎಚ್ಚರಿಕೆ. ವಾರ್ನಿಂಗ್ ಆಫ್ ನಾಟ್ ಹೆಲ್ಪಿಂಗ್.
ನಾಟ್ ಹೆಲ್ಪಿಂಗ್. ಹೌದು, ಅವರ ಬೋಧನೆ ಚೆನ್ನಾಗಿತ್ತು, ಬೋಧಿಸ್ತಾ ಇದ್ರು, ಆದರೆ ಜನರ ಮೇಲೆ ಆ ಬೋಧನೆಗಳನ್ನು ಹೊರೆಯಾಗಿಟ್ಬಿಟ್ಟು ತಾವು ಸಹಾಯ ಮಾಡದೆ ಇದ್ದಂಥದ್ರ ಕುರಿತಾಗಿ ಯೇಸು ಕರ್ತನು ಎಚ್ಚರಿಕೆ ಅವರಿಗೆ ಅಷ್ಟೇ ಅಲ್ಲ, ನಮಗೂ ಕೂಡ ನೀಡುವಾತನಾಗಿದ್ದಾನೆ. 7ನೇದಾಗಿ ಇಜ್ಜೋಡಿನ ಬಗ್ಗೆ ಎಚ್ಚರಿಕೆ. ದ ವಾರ್ನಿಂಗ್ ಅಬೌಟ್ ಕಾಂಪ್ರಮೈಸಿಂಗ್. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 48ನೇ ವಚನದಲ್ಲಿ, ಇದರಿಂದ ನಿಜವಾಗಿಯೂ ನಿಮ್ಮ ಪಿತೃಗಳ ಕೃತ್ಯಗಳನ್ನು ನೀವು ಒಪ್ಪಿಕೊಳ್ಳುವಂತೆ ಸಾಕ್ಷೀಕರಿಸುತ್ತೀರಿ. ಏನಾಯ್ತಂತ ಹೇಳಿದ್ರೆ, ಇವರ ಪಿತೃಗಳು, ಈ ಫರಿಸಾಯರ ಪಿತೃಗಳು ಪ್ರವಾದಿಗಳನ್ನು ಕೊಂದುಬಿಟ್ರು. ಆದ ಕಾರಣ ಯೇಸು ಸ್ವಾಮಿ ಹೇಳ್ತಾ ಇರುವಂಥ ಮಾತಿನ ತಾತ್ಪರ್ಯ, ನೀವು ನಿಮ್ಮ ಪಿತೃಗಳು ಪ್ರವಾದಿಗಳನ್ನು ಕೊಂದರು, ಆದರೆ ನೀವೇನು ಮಾಡ್ತಿದ್ದೀರಿ? ಪ್ರವಾದಿಗಳನ್ನು ಕೊಂದಂಥ ನಿಮ್ಮ ಪಿತೃಗಳ ಸಮಾಧಿಗಳನ್ನು ಕಟ್ಟುತ್ತಿದ್ದೀರಿ. ಆ ರೀತಿಯಾಗಿ ಸಮಾಧಿಗಳನ್ನು ಕಟ್ಟುತ್ತಾ ಇರುವುದರಿಂದ ನಿಮ್ಮ ಪಿತೃಗಳು ಮಾಡಿದಂಥ ಆ ಕೊಲ್ಲುವಿಕೆಯನ್ನು ಒಪ್ಪಿಕೊಂಡ ಹಾಗೆ ಆಯಿತು. ಹಾಗಾದರೆ ನನಗೆ ಅರ್ಥ ಮಾಡಿಕೊಂಡ ಹಾಗೆ ಸಮಾಧಿ ಕಟ್ಟೋದರಲ್ಲಿ ಕೂಡ ಎಚ್ಚರಿಕೆಯಾಗಿರಬೇಕು. ಎಚ್ಚರಿಕೆ. 8ನೇದು 51ನೇ ವಚನ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 51ನೇ ವಚನದಲ್ಲಿ, ಲೋಕಾದಿಯಿಂದ ಸುರಿಸಲಾದ ಎಲ್ಲ ಪ್ರವಾದಿಗಳ ರಕ್ತದ ವಿಷಯದಲ್ಲಿ ನೀವು ಲೆಕ್ಕ ಕೊಡಬೇಕು, ಉತ್ತರ ಕೊಡಬೇಕು, ಲೆಕ್ಕ ಕೊಡಬೇಕು ದೇವ್ರ ಮುಂದೆ ಎಂಬುದಾಗಿ. ಆದ ಕಾರಣ 8ನೇ ಒಂದು ಎಚ್ಚರಿಕೆ ಅದು ಲೆಕ್ಕ ಕೊಡುವುದರ ಬಗ್ಗೆ ಇರುವಂಥ ಎಚ್ಚರಿಕೆ. 9ನೇದಾಗಿ, ನೀವು ಜ್ಞಾನದ ಬೀಗದ ಕೈ ನಿಮ್ಮ ಕೈಯಲ್ಲಿದೆ, ನೀವಂತೂ ಜ್ಞಾನ ಎಂಬ ಮನೆಗೆ ಪ್ರವೇಶ ಮಾಡುವುದಿಲ್ಲ. ಅದು 9ನೇ ಎಚ್ಚರಿಕೆ. ಬೇರೆಯವರನ್ನು ಆ ಜ್ಞಾನದೊಳಗೆ ಹೋಗುವಂತೆ ನೀವು ಬಿಡುವುದಿಲ್ಲ. 10ನೇ ಎಚ್ಚರಿಕೆ. ಹಾಗಾದರೆ 10 ಎಚ್ಚರಿಕೆಗಳು. ಆದರೆ ಜ್ಞಾನದ ಬೀಗದ ಕೈ ಯಾರ ಹತ್ರ ಇದೆ ಅಂತೇಳಿ ನೋಡುವಾಗ, ಜ್ಞಾನದ ಬೀಗದ ಕೈಯನ್ನು ತೆಗೆದುಕೊಂಡಿದ್ದೀರಿ. ವಾವ್, ಅವ್ರ ಕೈಯಲ್ಲಿದೆ ಜ್ಞಾನದ ಬೀಗದ ಕೈ, ಆದರೆ ಜ್ಞಾನ ಮಿಸ್ ಮಾಡ್ಕೊಂಡ್ಬಿಟ್ರು. ಯಾರ ಜ್ಞಾನ? 1 ಕೊರಿಂಥ 1 ಕೊನೆಯ ವಚನದಲ್ಲಿ ಕ್ರಿಸ್ತನೇ ಅಜ್ಞಾನ. ಹೌದು, ಒಳ್ಳೆಯ ಒಂದು ಎಚ್ಚರಿಕೆಗಳು ಕರ್ತನು ಪ್ರೀತಿಯಿಂದ ನಮಗೆ ಕೊಟ್ಟಿರುವಂಥದ್ದು. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನದಿಂದ 54 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.